ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಅಭಿವೃದ್ಧಿ ಕೆಲಸಗಳ ಕ್ರೆಡಿಟ್ ಪಡೆಯುವ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಭಾರೀ ಹೈ ಡ್ರಾಮಾ ನಡೆದಿದೆ. ಕೈಕಮಲ ಪಾಳ್ಯದ ನಡುವಿನ ಕ್ರೆಡಿಟ್ ವಾರ್ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ್ದು, ನೂರಾರು ಪೊಲೀಸರ ಸಮ್ಮುಖದಲ್ಲೇ ಉಭಯ ಪಕ್ಷಗಳ ಕಾರ್ಯಕರ್ತರು ಸರಿಸಮನಾಗಿ ಹೊಡೆದಾಡಿಕೊಂಡ ಘಟನೆ ನಡೆದಿದೆ. ರಾಂಗೂರ ಟು ಕೆಆರ್ಪೇಟೆ ಮಾರ್ಗದ ರಸ್ತೆ ಕಾಮಗಾರಿ ವೀಕ್ಷಣೆಗಾಗಿ ಮಾಜಿ ಶಾಸಕ ಸಿಟಿ ರವಿ ಭೇಟಿ ನೀಡಿದ್ರು. ಈ ವೇಳೆ ಸ್ಥಳಕ್ಕಾಗಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಸಿಟಿ ರವಿ ವಿರುದ್ಧ ಧಿಕ್ಕಾರ ಕೂಗಿ ಕಪ್ಪು ಬಾವುಟ ಪ್ರದರ್ಶಿಸುವುದಕ್ಕೆ ಯತ್ನಿಸಿದ್ರು. ಇದರಿಂದ ಆಕ್ರೋಶಗೊಂಡ ಬಿಜೆಪಿಯ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದರು. ನೋಡ್ತಾ ಇದ್ದಂತೆ ಇಡೀ ರಸ್ತೆ ರಣರಂಗವಾಗಿ ಮಾರ್ಪಟ್ಟಿತ್ತು. ಗಲಾಟೆ ತಾರಕಕ್ಕೇರಿದಾಗ ಕಾಂಗ್ರೆಸ್ ಕಾರ್ಯಕರ್ತರು ಸಿಟಿ ರವಿ ಅವರ ಮೇಲೆ ಹಲ್ಲೆ ನಡೆಸೋದಕ್ಕೆ ತೀವ್ರ ಯತ್ನ ನಡೆಸಿದ್ದಾರೆ. ಆದರೆ ಕಮಲಪಾಳ್ಯದ ಕಾರ್ಯಕರ್ತರು ಸಿಟಿ ರವಿ ಸುತ್ತ ರಕ್ಷಣಾ ಕೋಟೆಯಂತೆ ನಿಂತು ಅವರನ್ನು ಮುಟ್ಟದಂತೆ ತಡೆದರು. ಈ ನೂಕಾಟ ತಳ್ಳಾಟದ ಮಧ್ಯೆಯೂ ಸಿಟಿ ರವಿ ಅವರು ಸ್ಥಳದಿಂದ ಕದಲದೆ ರಸ್ತೆ ಮಧ್ಯೆಯೇ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ. ಅಹಂಕಾರದವರು ಮೆರೀತಿದ್ದಾರೆ. ಇನ್ನೊಂದು 18-20 ತಿಂಗಳು ಮೆರೀತಾರಲ್ವಾ, ಮೆರೀಲಿ ಅವ್ರ ಸವಾಲ್ ಸ್ವೀಕಾರ ಮಾಡ್ತೀನಿ. ನನಗೆ ಮಾಹಿತಿ ಬಂತು ಇಲ್ಲೆಲ್ಲ ಹಿಂಗೆ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಬಂತು. ನಾನು ಹೇಳಿದೆ, ನಾನೇನು ತಪ್ಪು ಮಾಡಿಲ್ಲ, ಕೆಟ್ಟ ಕೆಲಸನೂ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ದೀನಿ. ಈ ರೋಡ್ ಸ್ಯಾಂಕ್ಷನ್ ಮಾಡಿಸಿದ್ ನಾವು ಚಿಂತಾಮಣಿ ಸರಸ್ವತಿ ದೇವಸ್ಥಾನಕ್ಕೆ ನಾನು ಬರ್ತೀನಿ, ಇನ್ಯಾವನ್ ಬರ್ತಾನೆ ಬರ್ಲಿ. ಯಾರು ಸ್ಯಾಂಕ್ಷನ್ ಮಾಡಿಸಿದ್ದು ಅನ್ನೋದು ಆದೇಶ ಪತ್ರವನ್ನ ಆ ಸರಸ್ವತಿ ದೇವಸ್ಥಾನ ಮುಂದೆ ಇಡ್ತೀನಿ, ಅವರು ಬಂದಿಡ್ಲಿ. ಮತ್ತೆ ಯಾವ್ಯಾವ ಊರಿಗೆ ಎಷ್ಟೆಷ್ಟು ಅನುದಾನವನ್ನ ಯಾವ್ಯಾವ ಕಾಲದಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಅನ್ನೋ ಪಟ್ಟಿನೂ ಕೊಡ್ತೀನಿ. ಯಾವ ಊರಿನಲ್ಲೂ ಸಿಟಿ ರವಿಗಿಂತ 1 ರೂಪಾಯಿನೂ ಜಾಸ್ತಿ ಕೊಟ್ಟೆ ಅಂತ ಬೀಗೋದಕ್ಕೆ ಯಾರಿಗೂ ಅವ್ರು ಈ ಜನ್ಮದಲ್ಲಿ ಆಗಲ್ಲ. ಯಾಕೆಂದ್ರೆ ಅಷ್ಟು ವಿಶೇಷ ಅನುದಾನವನ್ನ ತಂದು ಕೆಲಸ ಮಾಡಿಸಿರೋದು ನಾನು. ಈ ಸತ್ಯವನ್ನ ತಿಳಿಸೋದಕ್ಕೋಸ್ಕರ ಇಲ್ಲಿಗೆ ಬಂದೆ. ಅದು ಬಿಟ್ರೆ ಇನ್ನೇನು ಇರಲಿಲ್ಲ. ನಾವು ದುಡ್ಡು ಹಾಕ್ಸಿದ್ರೊಳಗೆಲ್ಲ ಹೋಗಿ ಉದ್ಘಾಟನೆ ಮಾಡಿ, ಆಮೇಲೆ ದೇವಸ್ಥಾನಕ್ಕೆ ದುಡ್ಡು ಹಾಕ್ಸಿದ್ರೊಳಗೆಲ್ಲ ಕಾಂಟ್ರಾಕ್ಟರ್ಗಳಿಗೆ, ಇಂಜಿನಿಯರ್ಗಳಿಗೆ ಹೇಳಿ ಇದು ಪ್ರೋಟೋಕಾಲು ಶಾಸಕರು ಕೊಡಬೇಕು, ಚಾಕು ಶಾಸಕರು ಕೊಡಬೇಕು ಅಂತ ಹೇಳಿ ಯಾರ್ದೋ ದುಡ್ಡು ಯಾರ್ದೋ ಜಾತ್ರೆ ಅಂತ ತೋರಿಸ್ತಾರಲ್ಲ, ಈ ನಾಟಕ ಬಂದ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೀನಿ.